ಕೆರೂರ ಪಟ್ಟಣದಲ್ಲಿ ಭಾವೈಕ್ಯತೆಯ ಇಫ್ತಾರ ಕೂಟ ಪ್ರಸ್ತುತ ಕಾಲದಲ್ಲಿ ಅವಶ್ಯವಿದ್ದು, ಮುಸ್ಲಿಂ ಸಮುದಾಯ ಭಾವೈಕ್ಯ ಸಂಬಂಧವನ್ನು ಬೆಸೆಯಲು ತನು ಮನಧನ ಸಹಾಯ ಸಹಕಾರ ನೀಡಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಭಾವೈಕ್ಯ ಭಾರತ ರೂಪಿಸಲು ಪಣತೊಟ್ಟಿದ್ದಾರೆ. ಇತ್ತೀಚೆಗೆ ಜಮಾತೆ ಇಸ್ಲಾಮಿ ಹಿಂದ್ ಮುಸ್ಲಿಂ ಸಂಘಟನೆ ಹಮ್ಮಿಕೊಂಡಿದ್ದ ಭಾವೈಕ್ಯ ಇಫ್ತಾರ ಕೂಟ ಮಾದರಿಯಾಗಿದ್ದು ವಿಶೇಷವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಿಂದೂ ಬಾಂಧವರಲ್ಲಿ ಪ್ರಗತಿಪರರು, ಬಿಜೆಪಿ ಬೆಂಬಲಿಸುವವರು ಹಾಗೂ ಜೆಡಿಎಸ್ ಅಭಿಮಾನಿಗಳು ಭಾಗವಹಿಸಿ ಜಮಾತೆ ಇಸ್ಲಾಮಿ ಹಿಂದ್ ಸೌಹಾರ್ದತೆಯ ಇಫ್ತಾರ ಕೂಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಶ್ಲಾಘಿಸಿದ್ದರು. ಇಂತಹ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೆಯಬೇಕು ಎಂಬ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ್ದು, ಕೆರೂರು ಪಟ್ಟಣದಲ್ಲಿ ಒಳ್ಳೆ ಸೌಹಾರ್ದ ಬೆಳವಣಿಗೆಯಾಗಿದೆ. ಇದಕ್ಕೆ ಭಿನ್ನವಾಗಿ ಪ್ರತಿಷ್ಠಿತ ಕೆರೂರ ನೌಜವಾನ ಸಿರತ ಕಮಿಟಿ ಆಡಳಿತ ಮಂಡಳಿಯ ನಡವಳಿಕೆ ಗಮನಾರ್ಹವಾಗಿದೆ. ಜಾತ್ಯತೀತ ಜನತಾದಳದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಹನುಮಂತ್ ಮಾವಿನಮರದ ಅವರು ಯಾವುದೇ ರಾಜಕೀಯ ಸ್ವಾರ್ಥವಿಲ್ಲದೆ ಕಿಲ್ಲಾಪೇಟೆ ಬರ್ಕಾತೆ ಜಾಮಿಯಾ ಮಸೀದಿಯ ಅಂಗಳದಲ್ಲಿ ಇಫ್ತಾರ ಕೂಟ ಏರ್ಪಡಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಕೆರೂರು ನಗರ ಘಟಕದ ಅಧ್ಯಕ್ಷರಾದ ಮೋದಿನಸಾಬ ಅಗಸಿಮನಿ ಅವರು ನೌಜವಾನ ಸಿರತ ಕಮಿಟಿ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಹಾಗೂ ಆಡಳಿತ ಮಂಡಳಿಗೆ ಆಮಂತ್ರಣ ನೀಡಿದ್ದರು. ಆದರೆ ಈ ಕಾರ್ಯಕ್ರಮಕ್ಕೆ ಪ್ರಸ್ತುತ ಆಡಳಿತ ಮಂಡಳಿ ಗೈರಾಗಿದ್ದು ವಿಷಾದನೀಯ. ಈ ಹಿಂದಿನಿಂದ ಪಕ್ಷಾತೀತವಾಗಿ ನಡೆದುಕೊಂಡು ಬಂದ ಕೆರೂರ ನೌಜವಾನ ಸಿರತ ಕಮಿಟಿಯ ಮಾಜಿ ಅಧ್ಯಕ್ಷರುಗಳಾದ ಐಬಿ ಚೌಧರಿ, ದಿವಂಗತ ಖಲೀಲ್ ಸಾಬಾ ಸೂರಿ, ಸಂಶೀರ್ ಸುಳ್ಳಿಕೇರಿ ಇವರು ಕಾಪಾಡಿಕೊಂಡು ಬಂದಿದ್ದ ಭಾವೈಕ್ಯ, ಜಾತ್ಯತೀತ ಹಾಗೂ ಪಕ್ಷಾತೀತ ಸಂಪ್ರದಾಯವನ್ನು ಪ್ರಸ್ತುತ ಕಮಿಟಿಯವರು ಕ್ಷಣದಲ್ಲಿ ಮುರಿದು ಹಾಕಿ ಏಕಪಕ್ಷೀಯವಾಗಿ ವರ್ತನೆ ಮಾಡಿದ್ದು ಮುಸ್ಲಿಂ ಸಮಾಜದಲ್ಲಿ ಅಸಮಾಧಾನ ಉಂಟಾಗುವಂತೆ ಮಾಡಿದೆ. ಹೆಸರೇ ಸೂಚಿಸುವಂತೆ ಭಾವೈಕ್ಯತೆಯ ಇಫ್ತಾರ ಕೂಟ ಇಂದು ಅತ್ಯಂತ ಅವಶ್ಯಕತೆಯಾಗಿದೆ. ಇಂದು ನಮ್ಮ ಮನಗಳಲ್ಲಿ ಎದ್ದಿರುವ ದ್ವೇಷವೆಂಬ ಗೋಡೆಯನ್ನು ಕೆಡವಲು ಇಂತಹ ಕಾರ್ಯಕ್ರಮಗಳು ಅವಶ್ಯಕವಾಗಿವೆ. ನಮ್ಮ ಸುತ್ತಮುತ್ತಲೂ ದ್ವೇಷ ಬಿತ್ತುವ ವಾತಾವರಣ ಉಂಟಾಗುತ್ತಿರುವಾಗ ಇವುಗಳಿಗೆ ಸ್ವಲ್ಪವಾದರೂ ತಡೆಯೊಡ್ಡುವ ಸೌಹಾರ್ದ ಕೆಲಸಗಳು ಆದರೆ ಅದು ಆಶಾಕಿರಣವಾಗಿ ಗೋಚರವಾಗುತ್ತದೆ. ಶ್ರೀ ಹನುಮಂತ ಮಾವಿನಮರದ ಅವರು ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಮುಖಂಡರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಕೆರೂರ ಮುಲ್ಲಾ ಜಮಾತಿನ ಅಧ್ಯಕ್ಷರಾದ ಜನಾಬ ಮಹಮ್ಮದಲಿ ಕುಡಚಿ ಅವರು ಅತಿಥಿ ಸ್ಥಾನ ವಹಿಸಿದ್ದು ವಿಶೇಷ ಹಾಗೂ ಸೂಕ್ತವಾಗಿತ್ತು. ಮೊದಲಿನಿಂದಲೂ ಅವರು ಕೂಡ ಸೌಹಾರ್ದಕ್ಕಾಗಿ ಪ್ರಯತ್ನ ಪಡುವವರು. ರಂಜಾನ್ ಉಪವಾಸದ ವಿಶೇಷತೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಬ್ದುಲ್ ರಜಾಕ್ ಟಪಾಲ್ ಅವರು ತಮ್ಮ ಭಾಷಣದ ಅಂತ್ಯದಲ್ಲಿ ಹನುಮಂತ ಮಾವಿನಮರದ ಅವರಿಗೆ ಮಾತನಾಡಲು ಕೋರಿದಾಗ ಅವರು ಏನೂ ಮಾತನಾಡದೆ, ನಾನು ಮಾತನಾಡುವುದಿಲ್ಲ, ಮಾತನಾಡಲು ಹಲವಾರು ವೇದಿಕೆಗಳಿವೆ, ಇದು ಮಾತನಾಡುವ ವೇದಿಕೆಯಲ್ಲ, ದೇವರ ಭಕ್ತಿಗಾಗಿ ಇದನ್ನು ಮಾಡಲಾಗಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕುಳಿತಲ್ಲೇ ಹೇಳಿದ್ದು ಅವರ ಸಜ್ಜನಿಕೆಗೆ ಹಿಡಿದ ಕನ್ನಡಿಯಾಗಿದೆ. ಅವರು ಒಂದು ಭಾವೈಕ್ಯತೆ ಒಂದು ಇಫ್ತಾರ ಕೂಟ ಅಂತ ಹೇಳಿ ಒಂದು ಹೆಸರು ಕೊಟ್ಟಿದ್ದಾರೆ. ಅಂದರೆ ಇಂದಿನ ದಿನಮಾನಕ್ಕೆ ಅದು ಅತ್ಯಂತ ಸೂಕ್ತವಾದಂಥ ಭಾವೈಕ್ಯತೆ ಅನ್ನೋದು ಇದು ಅತ್ಯಂತ ನಮ್ಮ ದೇಶಕ್ಕೆ ಅವಶ್ಯಕತೆಯಾಗಿ ಬೇಕಾಗಿರುವಂಥದ್ದು. ಅದೇ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವಂಥ ಮುಲ್ಲಾ ಜಮಾತ್ನ ಅಧ್ಯಕ್ಷರಾದಂಥ ಅವರು ಕೂಡ ಒಂದು ಭಾವೈಕ್ಯತೆಗೆ ಅತ್ಯಂತ ಪರಿಶ್ರಮ ಪಡುವಂಥ ವ್ಯಕ್ತಿ ನಾವು ನೋಡಿದ್ದೀವಿ. ಯಾಕೆ ಈ ಒಂದು ಉಪವಾಸವನ್ನು ಆ ದೇವನು ನಮ್ಮ ಮೇಲೆ ಕಡ್ಡಾಯಗೊಳಿಸಿದ್ದಾನಂತಂದರೆ, ನೀವು ಯಾವುದೇ ಧರ್ಮ ತಗೊಳ್ಳಿ, ಅಲ್ಲಿ ಉಪವಾಸ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಹಿಂದೂ ಧರ್ಮದಲ್ಲೂ ಇದೆ, ಜೈನ ಧರ್ಮದಲ್ಲೂ ಇದೆ, ಬೌದ್ಧ ಧರ್ಮದಲ್ಲೂ ಇದೆ, ಸಿಖ್ ಧರ್ಮದಲ್ಲೂ ಇದೆ, ಅಂದರೆ ಕ್ರೈಸ್ತ ಧರ್ಮದಲ್ಲೂ ಇದೆ, ಯಹೂದಿ ಧರ್ಮದಲ್ಲೂ ಕೂಡ ಇದೆ. ಅಂದರೆ ಎಲ್ಲ ಧರ್ಮದಲ್ಲೂ ಕೂಡ ಈ ಒಂದು ಉಪವಾಸ ಅನ್ನುವಂಥ ಒಂದು ಪದ್ಧತಿ ಬೇರೆ ಆಗಿರ್ಬೋದು. ಅಂದರೆ ಈಗ ನಮ್ಮಲ್ಲಿ ಹೇಗೆ ಬೆಳಿಗ್ಗೆ ನಾವು ಸಹರಿ ಅಂತ ಮಾಡ್ತೀವಿ, ಅಂದರೆ ಒಂದು ಉಪಹಾರವನ್ನು ಸೇವಿಸ್ತೇವೆ, ಆಮೇಲೆ ಯಾವುದೇ ಅನ್ನ ಆಹಾರ ಪಾನೀಯಗಳು ನಮಗೆ ನಿಷಿದ್ಧ, ಯಾವುದನ್ನು ಕೂಡ ತಿನ್ನೋದಿಲ್ಲ. ಆಮೇಲೆ ಸೂರ್ಯಾಸ್ತ ಆದ ಮೇಲೆ ನಾವು ಆಹಾರವನ್ನು ತಿಂದು ಉಪವಾಸವನ್ನು ಕೊನೆಗೊಳಿಸುತ್ತೇವೆ. ಆದರೆ ಹಿಂದೂಗಳಲ್ಲೂ ಕೂಡ ಈ ರೀತಿಯಾದಂಥ ಒಂದು ಪದ್ಧತಿ ಇದೆ. ಮತ್ತೊಂದು ರೀತಿ ಏನಿದೆ ಅಂತಂದರೆ ಲಘು ಆಹಾರವನ್ನು ಸೇವಿಸುವಂಥ ಒಂದು ಪದ್ಧತಿಯನ್ನು ಕೂಡ ಇದೆ. ಅದೇ ರೀತಿ ನಾವು ಜೈನ ಧರ್ಮದಲ್ಲಿ ನೋಡಿದಾಗ
ಅಲ್ಲಿ ಸಲ್ಲೇಖನ ವ್ರತ ಅನ್ನುವಂಥ ಮತ್ತೊಂದು ಕಠಿಣವಾದಂಥ ಉಪವಾಸದ ಪದ್ಧತಿಗಳು ಇದೆ. ಅಂದರೆ ಆಯಾ ಧರ್ಮದಲ್ಲಿ ಅದೇ ರೀತಿಯಾದಂಥ ಒಂದು ಉಪವಾಸ ಪದ್ಧತಿಗಳಿದೆ. ಇದರ ಬಗ್ಗೆ ಅಲ್ಲಾಹನ ಪವಿತ್ರ ಕುರಾನ್ನಲ್ಲಿ ಏನಂತ ಬೋಧನೆ ಮಾಡ್ತಾನಂತಂದರೆ, ನಾವು ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮೋದಿನ ಸಾಬಾ ಅಗಸಿಮನಿ, ಸ್ಥಾನೀಯ ಘಟಕದ ಅಧ್ಯಕ್ಷ ಟೋಪೇಶ ಬದಾಮಿ, ವಕೀಲರಾದ ಶೌಕತ ಕುಡಚಿ, ನಿವೃತ್ತ ಮುಖ್ಯೋಪಾಧ್ಯಾಯರಾದ ಕೆಎಂ ದರ್ಗಾ, ಹಿರಿಯ ಮುಖಂಡರಾದ ಜಲಗೇರಿ ಸರ್, ಮುಲ್ಲಾ ಜಮಾತಿನ ಹಿರಿಯರಲ್ಲಿ ಒಬ್ಬರಾದ ಇರ್ಫಾನಾ ಮುಲ್ಲಾ, ಮೌಲಾನಾ ಜಿಎಂ ಗಡದಲಿ, ಅಜೀಜ ಮುಜಾವರ, ಜಮೀರ ಡೋಲಿಕಟ್ಟಿ, ಹಾಜಿಸಾಬಾ ಬಸೀರಸಾಬಾ ಮುಲ್ಲಾ, ಜನಾಬ ಉಸ್ಮಾನ ಮುಲ್ಲಾ, ಸಣ್ಣ ಹಾಸಿಂ ಮುಲ್ಲಾ ಮುಂತಾದ ಮುಖಂಡರು ಭಾಗವಹಿಸಿದ್ದರು. ವರದಿ ಅಬೂಬಕರ್ ಯಡಹಳ್ಳಿ, ಭೀಮವಾದ ನ್ಯೂಸ್, ಕೆರೂರ.